ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತೊಂದು ಸೂಪರ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ಏನಿಲ್ಲ, ಸೊ ಫೆಬ್ರವರಿ ಅಂದಷ್ಟೇ ಎಲ್ರಿಗೂ ಕೂಡ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಇಡೀ ನಮ್ಮ ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು, ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟದ ಹಬ್ಬ ಅಂತ ಅಂದರೆ ಫೆಬ್ರವರಿ 16 1977 ಅಂತ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹಬ್ಬ, ಹುಟ್ಟುಹಬ್ಬ ಅಂತಲೇ ನಾವು ಹೇಳ್ಬೋದು. ಸೊ ಅವರಿಗೆ ಒಂದು ಸ್ಪೆಷಲ್ಲಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದರ್ಶನ್ ಸರ್. ನಿಮ್ಮ ಒಂದು ಅಭಿಮಾನಿಯಾಗಿ ನಿಮ್ಮ ಅಭಿಮಾನಿ ಅಂತ ಹೇಳಲಿಕ್ಕೇ ಒಂದು ಹೆಮ್ಮೆ ನಮಗೆ. ಸೊ ಹಾಗಿದ್ದಾಗ ನಾನು ಅವರಿಗೆ ಏನಾದರೂ ಒಂದು ಅವ್ರ ನೆನಪು ಇರೋ ಥರ ಏನಾದರೂ ಒಂದು ಮಾಡ್ಕೋಬೇಕು ಮನೆಯಲ್ಲಿ ಅಂಥೇಳಿ ನಾನೊಂದು ಯೋಚನೆ ಮಾಡಿಬಿಟ್ಟು, ಅವರು ಹೇಳಿ ಕೇಳಿ ಪ್ರಾಣಿ ಪ್ರಿಯರು ಮತ್ತು ಪರಿಸರ ಪ್ರೇಮಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಅವರಿಗೆ ದುಡ್ಡು ಖರ್ಚಾಗಬಾರ್ದು, ಇರೋದ್ರಲ್ಲೇ ಅಚ್ಚುಕಟ್ಟಾಗಿ ಮಾಡೋ ಅಂಥದ್ದು ನನ್ನ ತಲೆಗೆ ಬಂದಿದ್ದು. ಮತ್ತು ನಮ್ಮ ಬಾಸ್ ಆಬ್ವಿಯಸ್ಲಿ ಆ ಥರದ್ದೊಂದು ಹೇಳ್ತಾನೆ ಇರ್ತಾರೆ ಎಲ್ಲ ಅಭಿಮಾನಿಗಳಿಗೆ. ಸೊ ಹಾಗಾಗಿ ನಾನು ಅವ್ರ ನೆನಪಿಗೋಸ್ಕರ ಒಂದು ಟ್ರೀ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ, ಒಂದು ಮರ ಟೈಪು. ಸೊ ಹಾಗಾಗಿ ಒಂದು ಬೌಲ್ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ಕಲ್ಲುಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು, ಮತ್ತು ತಳದಲ್ಲೇ ಅದು ನಿಲ್ಲಬೇಕಲ್ಲ, ಅದಕ್ಕೆ ಸ್ವಲ್ಪ ಗಮ್ ಹಾಕ್ಬಿಟ್ಟು ಒಂದು ಸ್ಟಿಕ್ಕನ್ನು ಅಂಟಿಸಿದ್ದೀನಿ. ಅದು ಬಂದ್ಬಿಟ್ಟು ಬೇಲಿ ಎಲ್ಲ ಇರುತ್ತೆ, ಗಿಡ ಕೊಂಬೆ ಥರ ಇರೋ ಅಂಥದ್ದನ್ನ ನಾವು ಕಟ್ ಮಾಡ್ಕೊಬೇಕು. ನಾವು ಆ್ಯಕ್ಚುಲಿ ವೇಸ್ಟ್ ಒಣಗೋಗಿತ್ತು ಆ್ಯಕ್ಚುಲಿ, ಅಂಥದ್ದೊಂದು ಗೊಂಬೆನ ನಾನು ತೊಗೊಂಡಿದ್ದೀನಿ. ಸೊ ನೀವು ಆ ಥರದ್ದು ಮಾಡ್ತೀನಿ ಅಂತೇಳಿ ಚೆನ್ನಾಗಿರೋ ಗಿಡ ಕಟ್ ಮಾಡಿಬಿಡಿ ಪ್ಲೀಸ್ ಫ್ರೆಂಡ್ಸ್. ಸೊ ಹಾಗಾಗಿ ಒಣಗೋಗಿರೋದು, ಹಾಳಾಗಿರೋ ಅಂಥದ್ದನ್ನು ತೊಗೋಬೇಕಾಗತ್ತೆ. ಆ ಥರ ತೊಗೊಂಡು ನಾನು ತೆಂಗಿನ ಚಿಪ್ಪನ್ನು ಯೂಸ್ ಮಾಡಿದ್ದೀನಿ. ನೋಡ್ತಾರೆ ಕೊಂಬೆ ಆಗಿ ಆ ಕಡೆ ಟೋಪ್ ಇಟ್ಟಿದ್ದೀನಲ್ಲ, ಅಲ್ಲೆಲ್ಲ ತೆಂಗಿನ ಚಿಪ್ ಯೂಸ್ ಮಾಡಿದ್ದೀನಿ. ಮತ್ತು ಪಿಸ್ತಾ ಬರುತ್ತಲ್ಲ, ಪಿಸ್ತಾದ್ರಲ್ಲಿ ನಾನು ಫ್ಲವರ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು, ಫೈನಲಿ ಸಕ್ಕದಾಗಿ ಬಂದಿದೆ. ಪೇಂಟ್ ಎಲ್ಲ ಮಾಡಿಬಿಟ್ಟು ಅದಕ್ಕೆ ಬ್ಲ್ಯಾಕ್ ಪೇಂಟ್ ಹಾಕಿದ್ದೀನಿ. ಆ್ಯಕ್ಚುಲಿ ನೀವು ಗ್ರೇ ಕಲರ್ ಹೊಡಿಬೋದು. ನನಗೆ ನಮ್ಮ ಮನೇಲಿ ಇದ್ದಿದ್ದು ಬ್ಲ್ಯಾಕು, ಸೊ ನಾನು ಹೊರಗಡೆಯಿಂದ ನಾನು ಏನೂ ತೊಗೊಂಬಂದಿಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿದ್ದೀನಿ. ಸೊ ನಿಮಗೆ ಬೇಕಂದ್ರೆ ಅದು ಮೇಲ್ಗಡೆ ಚರಿ ಹಾಕಿದ್ದೀನಲ್ಲ, ಅದೆಲ್ಲ ಬಂದ್ಬಿಟ್ಟು ನೀವು ಇದು ಹಾಕಿ, ಗ್ರೀನ್ ಕಲರೇ ಹಾಕಿ. ನಮ್ಮ ಮನೇಲಿ ಒಂಥರ ನವಿಲ್ ಬ್ಲೂ ಇತ್ತು, ಸೊ ನವಿಲ್ ಬ್ಲೂ ಯೂಸ್ ಮಾಡಿದ್ದೀನಿ. ಸೊ ನೋಡ್ತಾರೆ ಫ್ಲವರ್ ಸಕ್ಕದಾಗಿ ಕಾಣ್ತಿದೆ. ಅದಕ್ಕೆ ಬೇಕಾದ್ರೆ ನೀವು ರೆಡ್ ಕಲರ್ ಕೊಡ್ಬೋದು, ನಾನು ಏನು ಪೇಂಟ್ ಮಾಡಿಲ್ಲ, ನಿಮಗೆ ಗೊತ್ತಾಗಲಿರೋದಕ್ಕೋಸ್ಕರ. ಸೊ ಈ ಲಾಗ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಯವರು ಎಕ್ಸ್ಪೆಷಲಿ ಇದನ್ನು ಎಲ್ಲರೂ ನೋಡಬೇಕು ಮತ್ತು ಲೈಕ್ ಮಾಡಬೇಕು. ನನಗೂ ತುಂಬಾ ಖುಷಿ ಆಗುತ್ತೆ. ಆದಷ್ಟು ಶೇರ್ ಮಾಡಿ ಇದನ್ನು. ಸೊ ನೀವು ನಿಮ್ಮ ಮನೆಯಲ್ಲಿ ಇಟ್ಕೋಬೋದು ಇದನ್ನು, ಮಕ್ಕಳಿಗೂ ಯೂಸ್ಫುಲ್ ಆಗುತ್ತೆ, ಎಲ್ಲ ನೋಡಿ ಕಲಿತಾರೆ. ಈ ಥರದೊಂದು ಕ್ರಿಯೇಟಿವ್ ಆಗಿ ಏನಾದರೂ ಮಾಡಬೇಕು ಅಂತ ಅವರಿಗೂ ಅನಿಸುತ್ತೆ ನಾವು ಮಾಡುವಾಗ. ನನ್ನ ಮಗನೂ ನನಗೆ ಹೆಲ್ಪ್ ಮಾಡ್ದ ಪಾಪ, ಅವನಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ದರ್ಶನ್ ಸರ್. ಓಕೆ, ನೆಕ್ಸ್ಟ್ ಲಾಗದಲ್ಲಿ ಸಿಗ್ತೀನಿ. ಬಾಯ್.